ಜೈ ಹಿಂದ್. ಗೌರವಾನ್ವಿತ ಪೋಷಕರಿಗೂ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೂ ನನ್ನ ನಮಸ್ಕಾರಗಳು. ವಿಕ್ಟ್ರಿ ಕೆರೆಟ್ ಅಕಾಡೆಮಿಯ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ಸತೀಶ್ ಬಾಗೇವಾಡಿ, ವಿಕ್ಟ್ರಿ ಕೆರೆಟ್ ಅಕಾಡೆಮಿಯ ಮುಖ್ಯ ಮಾರ್ಗದರ್ಶಕ. ಸೊ ನಿಮಗೆಲ್ಲ ಗೊತ್ತಿರುವ ಹಾಗೆ ಸುಮಾರು 7 ರಿಂದ 8 ತಿಂಗಳ ಹಿಂದಿನಿಂದ ನಾನು ಸೈನಿಕ ಶಾಲೆ ಹಾಗೂ ರಾಷ್ಟ್ರೀಯ ಮಿಲಿಟರಿ ಶಾಲೆ ಬಗ್ಗೆ ಅಲ್ಲಿ ಯಾವ ಥರ ಸೆಲೆಕ್ಷನ್ ತೊಗೊಳ್ಳೋದು, ಅಪ್ಲಿಕೇಶನ್ ಯಾವ ಥರ ಆಗ್ಬೋದು, ಅಪ್ಲಿಕೇಶನ್ ಆದಮೇಲೆ ಎಕ್ಸಾಮ್ ಆದಮೇಲೆ ಏನೇನು ಪ್ರೊಸೀಜರ್ ಇರುತ್ತೆ ಕಂಪ್ಲೀಟಾಗಿ ನಿಮ್ಗೆ ಗೈಡೆನ್ಸ್ ಕೊಟ್ಟಿದ್ದೀನಿ ನಾನು. ಅದೇ ಥರ ಇವಾಗ ಜವಾಹರ ನವೋದಯ ವಿದ್ಯಾಲಯದ ಅಧಿಸೂಚನೆ ಪ್ರಕಟವಾಗಿದೆ. ಸೊ ಏನಿದು ಜವಾಹರ್ಲಾಲ್ ವಿದ್ಯಾಲಯ ಅಂತಂದರೆ ಸೇಮ್ ಇದು ನವೋದಯ ಸೈನಿಕ್ ಸ್ಕೂಲ್ ಮತ್ತು ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್ ಥರನೇ. ಇಲ್ಲಿ 6th ಇಂದ 2nd PUC ವರೆಗೂ ಕಂಪ್ಲೀಟ್ ಫ್ರೀ ಎಜುಕೇಷನ್ ಇರುತ್ತೆ. ಇಂಗ್ಲೀಷ್ ಮೀಡಿಯಂ CBSE ಸ್ಕೂಲ್ ಕಂಪ್ಲೀಟ್ ಫ್ರೀ ಎಜುಕೇಷನ್ ಇರುತ್ತೆ. ಇದು ಮುಖ್ಯವಾಗಿ ಹಳ್ಳಿ ಭಾಗದ ಜನರ ಮಕ್ಕಳಿಗೆ ಭಾಳ ಇಂಪಾರ್ಟೆಂಟ್. ಅದರ ಜೊತೆಗೆ ಸಿಟಿಲಿ ಅಲ್ಲಿರೋರ್ಗೂ ಇಂಪಾರ್ಟೆಂಟು. ಸೊ ಫ್ರೀ ಎಜುಕೇಷನ್ ಅಂದ ತಕ್ಷಣ ನೀವು ಅಲ್ಲಿ ಎಜುಕೇಷನ್ ಚೆನ್ನಾಗಿರಲ್ಲ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಅಲ್ಲಿ ಎಜುಕೇಷನ್ ಒಳ್ಳೆ ಮಟ್ಟಿಗೆ ಇರುತ್ತೆ. ಸೊ ಎಲ್ಲ ಪೇರೆಂಟ್ಸೂ ಈ ಅಧಿಸೂಚನೆ ಏನಿದೆ ಕರೆಕ್ಟಾಗಿ ಓದ್ಬಿಟ್ಟು ಅಪ್ಲಿಕೇಶನ್ ಹಾಕಿ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಕಾರಣಕರ್ತರಾಗಬೇಕಂತ ಹೇಳ್ತೀನಿ. ಸೊ ಇದಕ್ಕಿಂತ ಮುಖ್ಯವಾಗಿ ಈ ವಿಡಿಯೋದಲ್ಲಿ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಅಪ್ಲಿಕೇಶನ್ ಜವಾಹರ್ಲಾಲ್ ವಿದ್ಯಾಲಯ ಅಪ್ಲಿಕೇಶನು ಅಲ್ಲಿ ಇವಾಗ ಒಂದು ವಾರ ಆಯಿತು ಬಿಟ್ಟು. ಸೊ ಇದರಲ್ಲಿ ಮುಖ್ಯ ದಿನಾಂಕಗಳನ್ನ ಹೇಳ್ತೀನಿ. ಕೊನೆಯ ದಿನಾಂಕ, ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ 31st ಜುಲೈ 2026 ಆಗಿರುತ್ತೆ. ಅದೇ ಥರ ಪರೀಕ್ಷಾ ದಿನಾಂಕ 28ನೇ ನವೆಂಬರ್ 2026. ಮತ್ತು ಇನ್ನೊಂದು ಏನು ಹೇಳೋದಂತಂದರೆ, ಲಾಸ್ಟ್ ಇಯರ್ಗಿಂತ ಈ ಸಲ 1 ತಿಂಗಳು ಮುಂಚೆನೇ ಅಧಿಸೂಚನೆ ಬಿಟ್ಟಿದ್ದಾರೆ ಮತ್ತು ಎಕ್ಸಾಮ್ಸು 1 ತಿಂಗಳು ಮುಂಚೆ ನಡೆಸ್ತಿದ್ದಾರೆ. ಕರೆಕ್ಟ್ ಡೇಟ್ ಗೊತ್ತಿರೋದ್ರಿಂದ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೆ ಕಡೆ ಕೋಚಿಂಗ್ ಕೊಟ್ಟು ಕರೆಕ್ಟಾಗಿ ಗೈಡೆನ್ಸ್ನ ಕೊಡ್ಬೋದು. ಸೊ ಈ ವಿಡಿಯೋದಲ್ಲಿ ನಾವು ಮುಖ್ಯವಾಗಿ ಏನೇನು ತಿಳ್ಕೊಬೋದು ಅಂತಂದರೆ, ಪ್ರಮುಖ ವೆಬ್ಸೈಟ್, ಸೊ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಯಾವ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕಬೇಕು ಅನ್ನೋದು ಇಂಪಾರ್ಟೆಂಟು, ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದೇ ಥರ ಅರ್ಜಿ ಸಲ್ಲಿಸಲು ಅಗತ್ಯವಿರುವ ದಾಖಲೆಗಳು, ಅಗತ್ಯ ಪ್ರಮಾಣ ಪತ್ರ, ಯಾವ್ಯಾವುದು ಡಾಕ್ಯುಮೆಂಟ್ಸ್ ಬೇಕು, ಆನ್ಲೈನ್ ಅರ್ಜಿಯನ್ನು ಹೇಗೆ ಭರ್ತಿ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಡೀಟೇಲ್ ಕೊಡ್ತೀನಿ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಆದಷ್ಟು ಬೇಗ ನಾವು ಮಾಹಿತಿ ತಿಳ್ಕೊಳ್ಳೋಣ. ಸೊ ನೀವು ಇವಾಗ ಗೂಗಲ್ಗೆ ಗೂಗಲಲ್ಲಿ ಹೋಗಿ ನವೋದಯ ವಿದ್ಯಾಲಯ ಅಂತ ಸರ್ಚ್ ಮಾಡಬೇಕು. ಅದರಲ್ಲಿ ಜವಾಹರ ನವೋದಯ ವಿದ್ಯಾಲಯ ಸಮಿತಿ RCIL government.in ಅಂತ ಬರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇದರಲ್ಲಿ ಇಲ್ಲಿ ನೋಡ್ಬೋದು ಅನೌನ್ಸ್ಮೆಂಟ್ ಅಂತ ಇದೆ, ಕ್ಯಾಂಡಿಡೇಟ್ ಕಾರ್ನರ್ ಅಂತ ಇದೆ. ಇಲ್ಲಿ ಕ್ಲಿಕ್ ಹಿಯರ್ ಫಾರ್ ದ ರಿಜಿಸ್ಟ್ರೇಷನ್ ಫಾರ್ ದ ಕ್ಲಾಸ್ 6 JNBST 2027-28. ಈ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಅಪ್ಲಿಕೇಶನ್ನ ಫಿಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದಕ್ಕಿಂತ ಮುಂಚೆ ಏನು ಇಂಪಾರ್ಟೆಂಟ್ ಅನ್ನೋದು ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇದರಲ್ಲೇ ಮತ್ತೆ ನಾವು ಅಪ್ಲಿಕೇಶನ್ ಫಿಲ್ ಆದಮೇಲೆ ಆ ಪ್ರಿಂಟ್ನ ಡೌನ್ಲೋಡ್ ಮಾಡ್ಕೋಬೋದು. ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ನ ನೋಡ್ಬೋದು ವಿತ್ ಪ್ರಾಸ್ಪೆಕ್ಟಸ್ ಅಂತ ಅಂದರೆ ನೋಟಿಫಿಕೇಶನ್ ಇದೆ. ಪ್ರಾಸ್ಪೆಕ್ಟಸಲ್ಲಿ ಏನೇನು ಕೊಟ್ಟಿರ್ತಾರೆ ಅಂತ ಅಂದರೆ, ಎಷ್ಟು ನವೋದಯಗಳಿದ್ದಾವೆ, ನಾವು ಯಾವ ನವೋದಯಕ್ಕೆ ಅಪ್ಲೈ ಮಾಡಬೇಕು, ಎಲಿಜಿಬಲ್ ಇದೀವಾ ಇಲ್ವಾ, ಏಜ್ ಕ್ರೈಟೀರಿಯಾ ಏನು, ಸಿಲೆಬಸ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನನ್ನ ಇಲ್ಲಿ ತಿಳ್ಕೊಬೋದು ನಾವು. ಅದರ ಜೊತೆಗೆ ಇಲ್ಲಿ ಇಂಪಾರ್ಟೆಂಟ್ ಮತ್ತೆ ಮಾಹಿತಿ ಇದೆ. ಇದ್ರ ಬಗ್ಗೆ ನಾನು ಕಂಪ್ಲೀಟಾಗಿ ಒಂದು ಶಾರ್ಟ್ ವಿಡಿಯೋ ಮಾಡಿ ತಿಳಿಸ್ತೀನಿ. ಮತ್ತೇನಾದರೂ ಇಂಪಾರ್ಟೆಂಟ್ ಇದ್ದರೆ ಸೊ ಈ ವಿಡಿಯೋದಲ್ಲಿ ಮುಖ್ಯವಾಗಿ ಅಪ್ಲಿಕೇಶನ್ ಯಾವ ಥರ ಹಾಕ್ಬೋದು, ಡಾಕ್ಯುಮೆಂಟ್ಸ್ ಏನೇನು ಬೇಕನ್ನೋದನ್ನ ಹೇಳ್ತೀನಿ. ಸೊ ಈಗ ನಾವು ಯಾವುದಾದ್ರು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸೊ ಇಲ್ಲಿ ನೋಡ್ಬೋದು ಡಾಕ್ಯುಮೆಂಟ್ಸ್ ಆ್ಯಂಡ್ ಡೀಟೇಲ್ಸ್ ರಿಕ್ವೈರ್ಡ್. ಜವಾಹರ್ ನವೋದಯ ವಿದ್ಯಾಲಯ ಅಪ್ಲಿಕೇಶನ್ ಹಾಕೋಕ್ಕೆ ಏನೇನು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಬೇಕು, ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಇದನ್ನೆಲ್ಲ ನೀವು ತೆಗೆದಿಟ್ಕೋಬೇಕು. ಏನೇನು, ಮೊದಲನೇದಾಗಿ ಸ್ಟೂಡೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು, ಅದು JPG ಫಾರ್ಮೆಟಲ್ಲಿ ಇರಬೇಕು. ಅದರ ಜೊತೆಗೆ 10 ರಿಂದ 100 KB ಒಳಗಡೆ ಆಗಿರಬೇಕು. ಸೊ ನೀವು ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಅವರೆಲ್ಲ ಎಡಿಟ್ ಮಾಡಿ ಕೊಡ್ತಾರೆ, ವರಿ ಮಾಡೋ ಅವಶ್ಯಕತೆ ಇಲ್ಲ. ಸ್ಟೂಡೆಂಟ್ ಸಿಗ್ನೇಚರ್, ಪೇರೆಂಟ್ಸ್ ಸಿಗ್ನೇಚರ್, ಆಧಾರ್ ಕಾರ್ಡ್ ವೆರಿ ಮಚ್ ಇಂಪಾರ್ಟೆಂಟ್. ಆಮೇಲೆ ಅಪರ್ ID ಮತ್ತು ಪೆನ್ ನಂಬರ್, ಪರ್ಮನೆಂಟ್ ಎಜುಕೇಷನ್ ನಂಬರ್ ಅಂತ ಹೇಳಿದ್ದು. ಇದು ಫಸ್ಟ್ ಸ್ಟ್ಯಾಂಡರ್ಡಿಂದ ಅವನು ಎಜುಕೇಷನ್ ಮುಗಿಸೋವರೆಗೂ 10th 12th ಸೇಮ್ ಇರುತ್ತೆ. ಆ ಸ್ಕೂಲ್ಗೆ ಹೋದರೆ ಅಪರ್ ID ಮತ್ತು ಪೆನ್ ನಂಬರ್ ನಿಮ್ಗೆ ಕೊಡ್ತಾರೆ. ಅದ್ರ ಜೊತೆಗೆ ಆ್ಯಕ್ಟಿವ್ ಮೊಬೈಲ್ ನಂಬರ್, ಸೊ ಇದು ಭಾಳ ಇಂಪಾರ್ಟೆಂಟು. ಆಧಾರ್ ಕಾರ್ಡಲ್ಲಿ ಯಾವ ನಂಬರ್ ಇರುತ್ತಲ್ಲ, ಅಪ್ಲಿಕೇಶನ್ ಹಾಕುವಾಗ ಸಹ ಅದನ್ನೇ ಕೊಟ್ಟಿರಬೇಕು. ಆಮೇಲೆ SC ST OBC ಮತ್ತು EWS ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟ್. ಇದರಲ್ಲಿ OBC ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟ್. ಏನಕ್ಕಂತ ಅಂದರೆ, ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದವ್ರು ಆಗಿದ್ದರೆ, ಕರ್ನಾಟಕದವರು ಅಲ್ಲಿ ಮುಖ್ಯವಾಗಿ ಏನಂತ ಅಂದರೆ, ಆಂಧ್ರ ಆಗ್ಬೋದು, ತೆಲಂಗಾಣ ಆಗ್ಬೋದು, ಕರ್ನಾಟಕ ಯಾವುದೇ ನೀವು ಸ್ಟೇಟಿಗೆ ಬಿಲಾಂಗಿಂಗ್ ಆಗಿದ್ದರೆ ಆ ಪ್ರಮುಖ ಆ ರಾಜ್ಯದ್ದು OBC ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಅದೇ ಥರ ಸೆಂಟ್ರಲ್ ಗೌರ್ಮೆಂಟಿಂದ ಇಶ್ಯೂ ಆಗೋ OBC ಸರ್ಟಿಫಿಕೇಟ್ ಬೇಕು. ಇದೆಲ್ಲ ಪಾಲಕರು ತಲೆಯಲ್ಲಿ ಇಟ್ಕೋಬೇಕು. ಅದು ತಲೆಯಲ್ಲಿ ಇಟ್ಕೊಂಡು ನೀವು ತಹಸೀಲ್ದಾರ್ ಆಫೀಸ್ಗೆ ಹೋದರೆ ಅಲ್ಲಿ ನಿಮಗೆ ಸೆಂಟ್ರಲ್ ಗೌರ್ಮೆಂಟಿಂದ OBC ಸರ್ಟಿಫಿಕೇಟ್ನ ಯಾವ ಥರ ಫಿಲ್ ಮಾಡಿ ತೆಗೆಸ್ಕೋಬೇಕು ಅನ್ನೋದು ಹೆಲ್ಪ್ ಮಾಡ್ತಾರೆ. ಆದಷ್ಟು ಬೇಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ಆ ಸರ್ಟಿಫಿಕೇಟನ್ನು ತಗೊಂಡು ಅಪ್ಲಿಕೇಶನ್ನ ಹಾಕಿ ಅಂತ ಪೇರೆಂಟ್ಸ್ಗೆ ನಾನು ಮಾಹಿತಿ ಕೊಡ್ತೀನಿ. ಸೊ ಅದು ಮುಖ್ಯವಾಗಿ ಇನ್ನೂ ಗೊತ್ತಿಲ್ಲ ಅಂತ ಅಂದರೆ, ಇಲ್ಲಿ ಕೆಳಗಡೆ ನಂಬರ್ ಇದೆ 9900999042, ಅಥವಾ ಈ ನಂಬರ್ಗೆ ಕಾಲ್ ಮಾಡಿ ನಾನು
ಡಾಕ್ಯುಮೆಂಟ್ ಪಿಕ್ ಮಾಡಿ ಏನೇ ಒಂದು ಡಾಕ್ಯುಮೆಂಟ್ ಯಾವ ಥರ ತೊಗೊಳ್ಬೇಕು ಅನ್ನೋದು ನಾನು ಗೈಡೆನ್ಸ್ ಕೊಡ್ತೀನಿ. ಅದ್ರ ಜೊತೆಗೆ ಈ ಕಾಲ್ ಏನಾದರೂ ನಾನು ಪಿಕ್ ಮಾಡಲಿಲ್ಲ ಅಂತಂದರೆ ಲಾಸ್ಟ್ 2 ಡಿಜಿಟ್ ಚೇಂಜ್ ಮಾಡಿ 8778 ಅಂತ ಹಾಕಿ. ಸೊ ಇನ್ನೊಂದು ಏನಂತಂದರೆ ಎಲ್ಲ ಡಾಕ್ಯುಮೆಂಟ್ಸ್ ಬೇಕು. ಇವು ಕೆಳಗಡೆ ಸ್ಟಡಿ ಸರ್ಟಿಫಿಕೇಟ್, ಬಸ್ ಸರ್ಟಿಫಿಕೇಟ್, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಇವೆಲ್ಲ ಎಕ್ಸಾಮ್ ಆದಮೇಲೆ ಇದ್ರ ಬಗ್ಗೆ ಮಾಹಿತಿ ನಾನು ಕೊಡ್ತೀನಿ. ಇವಾಗ ಸದ್ಯಕ್ಕೆ ಏನು ಅವಶ್ಯಕತೆ ಇಲ್ಲ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಆಗಿದ್ದಾವೆ. ಸೊ ಮುಖ್ಯವಾಗಿ ಇವಾಗ ನಾವು ನೋಟಿಫಿಕೇಶನ್ ನೋಡೋಣ ಯಾವ ಥರ ಇದೆ, ಅಪ್ಲಿಕೇಶನ್ ಹಾಕೋಕ್ಕೆ ಇನ್ನೊಂದು ಏನೇನು ಇಂಪಾರ್ಟೆಂಟು ಅಂತ ನಾನು ನಿಮ್ಗೆ ಕರೆಕ್ಟಾಗಿ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ನೀವು ಈ ಥರ ಓಪನ್ ಮಾಡಿದ್ರೆ, ಸೊ ಇಲ್ಲಿ ಫೈನಲ್ ಪ್ರಾಸ್ಪೆಕ್ಟಸ್, ಸೊ ಇಲ್ಲಿ ಕೊಟ್ಟಿದ್ದಾರೆ ಫಸ್ಟ್ ಪೇಜ್ ನೋಟಿಫಿಕೇಶನಲ್ಲಿ. ಇಲ್ಲಿ ಎಕ್ಸಾಮ್ ಡೇಟ್, ಲಾಸ್ಟ್ ಡೇಟ್ 31/7 ಜುಲೈ 31ನೇ ತಾರೀಕು ಅಟ್ ಎನಿ ಕಾಸ್ಟ್ ನೀವು ಅಪ್ಲಿಕೇಶನ್ ಹಾಕಬೇಕು. ಡೇಟ್ ಆಫ್ ದ ಎಕ್ಸಾಮ್ November 28 ಅಂತ ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ, ಯಾರ್ಯಾರು ಎಲಿಜಿಬಲ್ ಇದಕ್ಕೆ, ಯಾರ್ಯಾರು ಎಲಿಜಿಬಲ್ ಅಂತ ಅಂದರೆ ಕ್ಯಾಂಡಿಡೇಟ್ ಅವ್ರ ಪೇರೆಂಟ್ಸ್ ಇದ್ದು ಮತ್ತು ಅವನದು ಬೋನಾಫೈಡ್ ರೆಸಿಡೆಂಟ್ ಆಗಿರಬೇಕು ಡಿಸ್ಟ್ರಿಕ್ಟ್ದು. ಏನಿದು ಬೋನಾಫೈಡ್ ರೆಸಿಡೆಂಟ್ ಮುಂದೆ ಹೇಳ್ತೀನಿ ನಾನು. ಅದರ ಜೊತೆಗೆ ಅವ್ರು 5th ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇರಬೇಕು. ಅದೇ ಥರ ಮೇ 1, 2015ರಿಂದ 31 ಜುಲೈ 2017 ಒಳಗಡೆ ಹುಟ್ಟಿರಬೇಕು. ಆಮೇಲೆ 3rd ಸ್ಟ್ಯಾಂಡರ್ಡು, 4th ಸ್ಟ್ಯಾಂಡರ್ಡು, 5th ಸ್ಟ್ಯಾಂಡರ್ಡ್ನ ಸೇಮ್ ಅಕಾಡೆಮಿಕ್ ಸೆಷನ್ನ ಕಂಪ್ಲೀಟ್ ಆಗಿ ಮುಗಿಸಿರಬೇಕು. ಅದರ ಜೊತೆಗೆ ಮುಖ್ಯವಾಗಿ ಇವತ್ತು ನಾವೇನು ತಿಳ್ಕೊಳ್ಳೋದು ಅಂತಂದರೆ, ಆಲ್ರೆಡಿ ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳಿದ್ದೀನಿ. ಮತ್ತು ಇಲ್ಲಿ ನವೋದಯ, ಎಷ್ಟು ನವೋದಯ ಇದ್ದಾವೆ ನಮ್ಮ ದೇಶದಲ್ಲಿ ಅಂತ ಅಂದರೆ 27 ರಾಜ್ಯ, 8 ಯೂನಿಯನ್ ಟೆರಿಟರೀಸಲ್ಲಿ 665 ನವೋದಯ ವಿದ್ಯಾಲಯ ಆಲ್ರೆಡಿ ಇದ್ದಾವೆ. ಸೊ ಇದಕ್ಕಿಂತ ಮುಖ್ಯವಾಗಿ ಇಂಪಾರ್ಟೆಂಟ್ ಏನಂತ ಅಂದರೆ, ಈ ಎಕ್ಸಾಮ್ ಬರೋಕ್ಕೆ ಯಾರ್ಯಾರು ಎಲಿಜಿಬಲ್ ಇದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಅದನ್ನು ನೀವು ಎಲಿಜಿಬಲ್ ಇದ್ದೀರಾ ಇಲ್ಲ ಅನ್ನೋದನ್ನು ತಿಳ್ಕೊಳ್ತೀನಿ. ಅಪ್ಲಿಕೇಶನ್ ಅಂತೂ ಹಾಕೋಕ್ಕಾಗಲ್ಲ. ಸೊ ಅದನ್ನು ಮೊದಲು ತಿಳ್ಕೊಂಡು ಮುಂದೆ ಹೋಗೋಣ. ಅಪ್ಲಿಕೇಶನ್ ಯಾವ ಥರ ಆಗೋದು ಅಂತ ತಿಳ್ಕೊಳ್ಳೋಣ. ಹೂ ಈಸ್ ಎಲಿಜಿಬಲ್, ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಎಲಿಜಿಬಲ್ ಇಲ್ಲ. ಸೊ ಇಲ್ಲಿ ಇದ್ರ ಪ್ರಕಾರ ಏನು ಹೇಳ್ತಾರೆ ಅಂತ ಅಂದರೆ, ಸೊ ಫಾರ್ ಎಕ್ಸಾಂಪಲ್ ಇವಾಗ ನೀವು ಬೆಳಗಾವಿನವ್ರು ಆಗಿರ್ತೀರಿ, ಪಾಲಕರು ಮತ್ತು ತಂದೆ ಇಬ್ಬರು ಯಾವುದು ಆಧಾರ್ ಕಾರ್ಡ್, ಫಾರ್ ಎಕ್ಸಾಂಪಲ್ ಬೆಳಗಾವಿದವ್ರು ಆಗಿದ್ದರೆ ಬೆಳಗಾಮಲ್ಲೇ ನಿಮ್ಮದು ಸ್ಕೂಲ್ ಲೊಕೇಟೆಡ್ ಆಗಿರಬೇಕು. ಆಧಾರ್ ಕಾರ್ಡ್ ಲೊಕೇಶನ್, ಆಧಾರ್ ಕಾರ್ಡ್ ಅಡ್ರೆಸ್ ಎಲ್ಲಿರುತ್ತಲ್ಲ ಅಲ್ಲೇ ನಿಮ್ಮದು ಸ್ಕೂಲ್ ಸಹ ಲೊಕೇಟ್ ಆಗಿರಬೇಕು. ಇಫ್ ಇನ್ ಕೇಸ್ ನೀವೇನಾದರೂ ಅಲ್ಲಿ ಲೊಕೇಟ್ ಆಗಿರಲಿಲ್ಲ, ಸಪೋಸ್ ನೀವು ಬೆಳಗಾಮಲ್ಲಿ ನಿಮ್ಮದು ಮನೆ ಇದೆ, ಸ್ಕೂಲು ಬಿಜಾಪುರಲ್ಲಿದೆ, ಆವಾಗ ನೀವು ಅಪ್ಲೈ ಮಾಡೋಕ್ಕಾಗಲ್ಲ. ಬಟ್ ಆ ಥರ ಇದ್ದರೂ ಅಪ್ಲೈ ಯಾವಾಗ ಮಾಡ್ಬೋದು ಅಂತ ಅಂದರೆ, ಇಲ್ಲಿ ಹೇಳಿದ್ದಾರೆ ನೋಡಿ ಏನಂತ ಅಂದರೆ, ನೀವಿರೋ ಲೊಕೇಶನ್ಗೂ ಮತ್ತು ನೀವಿರೋ ಸ್ಕೂಲು ಬೇರೆ ಡಿಸ್ಟಿಕ್ ಆಗಿದ್ದರೂ ಸಹ ಜಸ್ಟ್ 10 ಕಿಲೋಮೀಟರ್ 10 ಕಿಲೋಮೀಟರ್ ದೂರ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಇದ್ದರೆ ನೀವು ಯಾವುದೇ ಕಾರಣಕ್ಕೂ ಅಪ್ಲೈ ಮಾಡೋಕ್ಕಾಗಲ್ಲ. ಅದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದು ಏನಂತ ಅಂದರೆ, ನೀವು ಇವಾಗ ಬೆಳಗಾಂದವ್ರು ಆಗಿದ್ದು ಬೇರೆ ಯಾವುದೇ ಜಿಲ್ಲೆಯವರು ಆಗಿದ್ದರೂ ಸಹ ನೀವು ನಿಮ್ಮ ಸ್ಕೂಲು ಬೆಳಗಾಮಲ್ಲೇ ಇದ್ದು ಎಷ್ಟೇ ದೂರ ಇದ್ದರೂ ಸಹ ಅಲ್ಲಿ ಏನೇ ರೆಸ್ಟ್ರಿಕ್ಷನ್ ಇಲ್ಲ. ಎಷ್ಟೇ 10 ಇರಲಿ 20 ಇರಲಿ, ಎಷ್ಟೇ ದೂರ ಆಗಲಿ ರೆಸ್ಟ್ರಿಕ್ಷನ್ ಇಲ್ಲ. ಬಟ್ ನೀವು ಬೆಳಗಾಮದವರಾಗಿದ್ದು ನಿಮ್ಮ ಸ್ಕೂಲ್ ಬಿಜಾಪುರಲ್ಲಿದ್ದರೆ ಆವಾಗ ಮಾತ್ರ ನೀವು 10 ಕಿಲೋಮೀಟರ್ ಡಿಸ್ಟೆನ್ಸ್ ಒಳಗಡೆ ಇರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಇಲ್ಲಿ ಡಿಸ್ಟೆನ್ಸ್ ಬಿಟ್ವೀನ್ ದ ರೆಸಿಡೆನ್ಸ್ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಂದು ಏನಂತ ಅಂದರೆ, ಕ್ಲಾಸ್ 5 ಮಗು ಓದ್ತಾ ಇರಬೇಕು. ಆಮೇಲೆ ಸೇಮ್ ಡಿಸ್ಟಿಕಲ್ಲಿ ಸ್ಕೂಲ್ ಇರಬೇಕು. ಇನ್ನೊಂದು ಏನಂತ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ 5th ಸ್ಟ್ಯಾಂಡರ್ಡ್ ಆಲ್ರೆಡಿ ನಿಮ್ಮ ಮಗು ಮುಗಿಸಿದೆ. ಸೊ ಮುಗಿಸು ಸಹ ಈ ಕ್ರೈಟೀರಿಯಾ, ಏಜ್ ಕ್ರೈಟೀರಿಯಾದಲ್ಲಿ ಅಂತಂದರೆ ಯಾವುದು, ಮೇ 1, 2015ರಿಂದ ಜುಲೈ 31, 2017 ಒಳಗಿನ ಏಜ್ ಕ್ರೈಟೀರಿಯಾದಲ್ಲಿ ಮಗು ಫಿಟ್ ಆಗ್ತಿದೆ. ಬಟ್ ಆದರೂ ಸಹ ನಿಮ್ಮ ಮಗು ಎಲಿಜಿಬಲ್ ಆಗಲ್ಲ. ಯಾಕಂತಂದರೆ ಆಲ್ರೆಡಿ 5th ಕಂಪ್ಲೀಟ್ ಆಗಿದೆ. 5th ಮತ್ತೆ ರಿಪೀಟ್ ಮಾಡ್ಸೋಕ್ಕಾಗಲ್ಲ, 6th ಸ್ಟ್ಯಾಂಡರ್ಡ್ ಕಳಿಸ್ಬೇಕು. ಸೊ ಅವಾಗ ಒಂದ್ಸಲ ಎಕ್ಸಾಮ್ ಬರ್ಸಿದ್ರೆ ಇನ್ನೊಂದ್ಸಲ ಎಕ್ಸಾಮ್ ಆಗೋದಿಲ್ಲ. ಸೊ ಈ ಕ್ರೈಟೀರಿಯಾ ಸೈನಿಕ್ ಸ್ಕೂಲ್ ಮತ್ತು ರಾಷ್ಟ್ರೀಯ ಮಿಡ್ಲ್ ಸ್ಕೂಲ್ಗೆ ಸೇಮ್ ಇಲ್ಲ. ಅಲ್ಲಿ ನೀವು 5th ಮುಗ್ದಿದ್ರು ಸಹ ಬರಿಬೋದು. 6th ಸ್ಟ್ಯಾಂಡರ್ಡ್ ಆಲ್ರೆಡಿ 6th ಸ್ಟ್ಯಾಂಡರ್ಡ್ ಮಗು ಹೋಗ್ತಿದ್ದೆ ಅನ್ನೋದು ಬರಿಬೋದು. ಬಟ್ ನಮ್ಮದೇ ಬರೆಯೋಕ್ಕಾಗಲ್ಲ. ಇದು ಇಂಪಾರ್ಟೆಂಟು. ಆಮೇಲೆ JNV ಏನಾದರೂ, ಫಾರ್ ಎಕ್ಸಾಂಪಲ್ ಇವಾಗ ಮೊದಲು ನೀವು ಬೆಳಗಾಂದವರಾಗಿದ್ದು ಬೆಳಗಾಂ ಡಿಸ್ಟ್ರಿಕ್ಟ್ ಏನಾದರೂ ಬೈಫಾಕೇಟ್ ಆಗಿ 2 ಡಿಸ್ಟ್ರಿಕ್ಟ್ ಆಗಿ ಬೈಫಾಕೇಟ್ ಆದಾಗ ಏನಾಗುತ್ತೆ ಅಂತ ಅಂದರೆ, ಸೊ ಆ ಟೈಮಲ್ಲಿ ನೀವು ಯಾವ ಬೈಫಾಕೇಟ್ ಆದಮೇಲೆ ಬೇರೆ ಯಾವ ಸ್ಟೇಟಿಗೆ ಹೋಗ್ತಿರಲ್ಲ, ಅಲ್ಲಿ ಏನಾದರೂ ನವೋದಯ ವಿದ್ಯಾಲಯ ಇರಲಿಲ್ಲ ಅಂತ ಅಂದರೆ ನೀವು ಅವಾಗ ಏನು ಮಾಡ್ಬೋದು ಅಂತಂದರೆ, ಮುಂಚೆ ನೀವು ಏನು ಸಪ್ರೇಟ್ ಆಗೋಕ್ಕಿಂತ ಮುಂಚೆ ಯಾವ ಡಿಸ್ಟ್ರಿಕ್ಟಲ್ಲಿ ಇರ್ತಿರಲ್ಲ ಆ ನವೋದಯನೇ ಅಪ್ಲೈ ಮಾಡಬಹುದು ಅನ್ನೋ ಒಂದು ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲಿ ಕನ್ಫ್ಯೂಷನ್ ಆಗೋ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ನೊಂದು ಮುಖ್ಯವಾಗಿ ರೂರಲ್ ಆ್ಯಂಡ್ ಅರ್ಬನ್ ಸರ್ಟಿಫಿಕೇಟ್. ಇವಾಗ ನೀವು 3rd ಸ್ಟ್ಯಾಂಡರ್ಡು, 4th ಸ್ಟ್ಯಾಂಡರ್ಡು, 5th ಸ್ಟ್ಯಾಂಡರ್ಡು ಮೂರೂ ಸಹ ರೂರಲ್ ಏರಿಯಾದಲ್ಲಿ ಒಂದೇ ಸ್ಕೂಲಲ್ಲಿ ಓದಿರಬೇಕು 3. ಮತ್ತು ರೂರಲ್ ಏರಿಯಾದಲ್ಲಿ ಅದಿರಬೇಕು. ಅದನ್ನ ವೆರಿಫೈ ಮಾಡ್ತಾರೆ ಯಾರು, ನೋಟಿಫೈಡ್ ಜಿಯೋಗ್ರಫಿಕಲ್ ಲೊಕೇಶನ್ ಬಿಲಾಂಗ್ ಆಗಿರಬೇಕು. ಆಮೇಲೆ ಪ್ರಿನ್ಸಿಪಲ್ ಅಥವಾ ಹೆಡ್ ಮಾಸ್ಟರ್ ನೀವು ಹೆಲ್ಪ್ ತೊಗೊಂಡು, BO ಬ್ಲಾಕ್ ಎಜುಕೇಷನ್ ಆಫೀಸರ್ ಹೆಲ್ಪ್ ತೊಗೊಂಡು ನೀವೇನು ಮಾಡ್ಬೋದು ಅಂತ ಅಂದರೆ, ಇಲ್ಲಿ ರೂರಲ್ ಸರ್ಟಿಫಿಕೇಟನ್ನು ಆದಷ್ಟು ಬೇಗ ಮಾಡ್ಕೋಬೇಕು. ಮತ್ತು ಯಾರ್ಯಾರು ರೂರಲ್ ಸರ್ಟಿಫಿಕೇಟಲ್ಲಿ ಬರಲ್ಲ, ಅರ್ಬನ್ ಏರಿಯಾದಲ್ಲಿ ಬರ್ತಿದ್ರೆ ಅವ್ರಿಗೆ ರೂರಲ್ ಸರ್ಟಿಫಿಕೇಟ್ ಬರೋದಿಲ್ಲ. ಆಮೇಲೆ ಏಜ್ ಕ್ರೈಟೀರಿಯಾ ಇಲ್ಲಿ ಕೊಟ್ಟಿದ್ದಾರೆ 1/5/2015
ಇಂದ 31/2017 ಒಳಗಡೆ ಇದ್ರೆ ಅಪ್ಲೈ ಮಾಡ್ಬೋದು. ಆಮೇಲೆ ಇನ್ನೊಂದು OBC ಸರ್ಟಿಫಿಕೇಟ್ ಭಾಳ ಇಂಪಾರ್ಟೆಂಟ್. ಇಲ್ಲಿ ಯಾರು ಅಪ್ಲೈ ಆಗಲ್ಲ, ಆಲ್ರೆಡಿ ಯಾರು ಮುಗಿಸಿದ್ದಾರೆ ಅವ್ರು ಅಪ್ಲೈ ಆಗಲ್ಲ. ಸೊ ಆಮೇಲೆ ಇನ್ನೊಂದು ಮುಖ್ಯವಾಗಿ ಏನಂತ ಅಂದರೆ ಇಂಪಾರ್ಟೆಂಟ್, ಕ್ಲಾಸ್ 3rd, 4th, 5th ಗವರ್ನಮೆಂಟ್ ಏಡೆಡ್ ರೆಕಾಗ್ನೈಸ್ಡ್ ಸ್ಕೂಲ್ ಸ್ಪೆಂಡಿಂಗ್ 1 full ಅಕಾಡೆಮಿಕ್ ಸೆಷನ್, ಆ ಕಂಪ್ಲೀಟ್ ಅಕಾಡೆಮಿಕ್ ಸೆಷನ್ನ ಕಂಪ್ಲೀಟಾಗಿ ಮುಗಿಸಿರಬೇಕು. ಯಾವುದೇ ಒಂದು 3rd standard 4th standard ಸ್ಕಿಪ್ ಮಾಡಿದ್ರೆ ಇಲ್ಲಿ ಅಪ್ಲೈ ಮಾಡೋಕ್ಕೆ ಆಗೋದಿಲ್ಲ. ಮುಖ್ಯವಾಗಿ NIOS ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅಲ್ಲಿ ಯಾರ್ಯಾರು ಕಲ್ತಿರ್ತಿರಲ್ಲ ಅವರು ಸಹ ಬಿಫೋರ್ 31st May 2027 ಎಲಿಜಿಬಲ್ ಟು ಅಪ್ಲೈ ಫಾರ್ ದ ಅಡ್ಮಿಷನ್. ಆ್ಯಂಡ್ ಅವ್ರಿಗೂ ಸಹ OBC ಸರ್ಟಿಫಿಕೇಟ್, ರೂರಲ್ ಸರ್ಟಿಫಿಕೇಟ್ ಸಿಗುತ್ತೆ. ಬಟ್ ಏನಂತಂದರೆ ಅವ್ರಿಗೂ ಸಹ ಅದನ್ನ ಪ್ರೂವ್ ಮಾಡ್ಕೋಬೇಕು, ರೂರಲ್ ಏರಿಯಾದಲ್ಲಿ ಆ ಸ್ಕೂಲ್ ಇದೆಯಾ ಇಲ್ಲ ಅಂತ ಹೇಳಿ. ಅವ್ರಿಗೆ B ಸರ್ಟಿಫಿಕೇಟ್ ಕಾಂಪಿಟೆನ್ಸಿ ಕೋರ್ಸ್ ಆಫ್ ನ್ಯಾಷನಲ್ ಸರ್ಟಿಫಿಕೇಟ್, ಇದು ಒಂದು ಆ್ಯಕ್ಚುಲಿ CBSE ICSE ಥರ ಇದೊಂದು ಬೋರ್ಡು. ಆಮೇಲೆ ಸೊ ಇನ್ನೊಂದು NIOS ಕ್ಯಾಂಡಿಡೇಟ್ ವಿಲ್ ಹ್ಯಾವ್ ಟು ಸಬ್ಮಿಟ್ ಅ ರೂರಲ್ ಏರಿಯಾ ಸರ್ಟಿಫಿಕೇಟ್ ಇಫ್ he or she is provisionally selected. ನೋ ಕ್ಯಾಂಡಿಡೇಟ್ ಇಸ್ ಎಲಿಜಿಬಲ್ ಟು ಅಪ್ಲೈ. ಫಸ್ಟ್ ಸಲ ಬರೆದಾದ್ಮೇಲೆ ಸೆಕೆಂಡ್ ಟೈಮ್ಗೆ ಇನ್ನೊಂದು ಸಲ ಬರೆಯೋಕ್ಕಾಗಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಮುಖ್ಯವಾದ ಮಾಹಿತಿ. ಇದ್ರ ಜೊತೆಗೆ ರಿಸರ್ವೇಷನ್, ರೂರಲ್ ಏರಿಯಾದಲ್ಲಿ ಕಲ್ತಿರೋ ಮಕ್ಕಳಿಗೆ, ಆ ಭಾಗದಲ್ಲಿ ಕಲ್ತಿರೋ ಮಕ್ಕಳಿಗೆ 75%, 75% ರಿಸರ್ವೇಷನ್ ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಏನಂತ ಅಂದರೆ 3rd, 4th, 5th ಒಂದೇ ಅಕಾಡೆಮಿಕ್ ಸೆಷನ್ಗೆ ಕಂಪ್ಲೀಟ್ ಆಗಿ ಮುಗಿಸ್ಬೇಕು. ಅದ್ರ ಜೊತೆಗೆ ಮತ್ತು ಇನ್ನೊಂದು ಮುಖ್ಯವಾಗಿ ಹೇಳಬೇಕಂತ ಅಂದರೆ, ಮೊದಲು ನೀವು ಯಾವ ಡಿಸ್ಟ್ರಿಕ್ಟು ಯಾವ ಬ್ಲಾಕ್ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಡಿಸ್ಟ್ರಿಕ್ಟ್ ಮತ್ತು ಬ್ಲಾಕ್ ಸಪ್ರೇಟಾಗಿ ತೋರಿಸುತ್ತೆ. ಯಾವ ಥರ ಅಪ್ಲಿಕೇಶನ್ ಹಾಕೋದನ್ನು ಕರೆಕ್ಟಾಗಿ ತೋರಿಸ್ತೀನಿ. ಅದನ್ನ ನೀವು BO ಅಥವಾ ಹೆಡ್ ಮಾಸ್ಟರ್ ಹತ್ರ ಹೋಗಿ ಕೇಳಿಕೊಂಡು ಅದನ್ನ ಕರೆಕ್ಟಾಗಿ ಫಿಲ್ ಮಾಡಬೇಕು. ಸೊ ಮುಖ್ಯವಾಗಿ ಇನ್ನೊಂದು ನಾನು ಏನು ತೋರಿಸ್ಬೇಕು ಅಂತ ಅಂದರೆ ಇಲ್ಲಿ, ಸೊ ನೀವು ರೂರಲ್ ಬರಲಿಲ್ಲ ಅಂದರೆ ಅರ್ಬನ್ ಚೂಸ್ ಮಾಡ್ಕೋಬೇಕು. ಅಪ್ಲಿಕೇಶನ್ ಕೊಟ್ಟಿರ್ತಾರೆ, ರೂರಲ್ ಬಂದರೆ ರೂರಲ್, ಅರ್ಬನ್ ಬಂದರೆ ಅರ್ಬನ್. ಆಮೇಲೆ ರಿಸರ್ವೇಷನ್ ಅಂದರೆ 75% ರಿಸರ್ವೇಷನ್ OBC ಅವರಿಗಿದೆ. ಆಮೇಲೆ 15% SC, 7.5 ST ರಿಸರ್ವೇಷನ್ ಇದೆ. 27% ರಿಸರ್ವೇಷನ್ ಯಾರಿಗಿದೆ OBC ಸ್ಟೂಡೆಂಟ್ಸಿಗೆ ಕೊಟ್ಟಿದ್ದಾರೆ. ಅದೇ ಥರ ಮಿನಿಮಮ್ 1/3 ಆಫ್ ದ ಟೋಟಲ್ ಸೀಟ್ಸ್ ಆರ್ ರಿಸರ್ವ್ ಫಾರ್ ದ ಗರ್ಲ್ಸ್ಗೆ 1/3 ರಿಸರ್ವೇಷನ್ ಇದೆ. ಅದೇ ಥರ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಇದ್ದರೆ ಅವ್ರಿಗೂ ಸಹ ಇಲ್ಲಿ ರಿಸರ್ವೇಷನ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ಬ್ಲೈಂಡ್ನೆಸ್ ಆಗಿರ್ಬೋದು, ವಿಜುವಲಿ ಎಕ್ಟಿವಿಟಿ ಆಗಿರ್ಬೋದು, ಹಿಯರಿಂಗ್ ಪ್ರಾಬ್ಲಮ್, ಲೊಕೊಮೋಟರ್ಸ್ ಪ್ರಾಬ್ಲಮ್, ಪರ್ಸನ್ ವಿತ್ ಡಿಸಬಿಲಿಟಿ 40% ರಿಸರ್ವೇಷನ್, 40% ಡಿಸಬಿಲಿಟಿ ಇದ್ದರೆ ಮಾತ್ರ ರಿಸರ್ವೇಷನ್ ಸಿಗುತ್ತೆ. ಸೊ ಇದೆಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಆಮೇಲೆ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್, ಇದೆಲ್ಲ ಸರ್ಟಿಫಿಕೇಟು ಎಕ್ಸಾಮ್ ಆದಮೇಲೆ ಕೇಳ್ತಾರೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಟೈಮಲ್ಲಿ ರೆಸಿಡೆನ್ಸ್ ಸರ್ಟಿಫಿಕೇಟ್, ಇವೆಲ್ಲ BO ಹತ್ರ ಹೋದರೆ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಇದೆಲ್ಲ ಇದ್ರ ಬಗ್ಗೆ ಕಂಪ್ಲೀಟಾಗಿ ಎಕ್ಸಾಮ್ ಆದಮೇಲೆ ಯಾವ ಡಾಕ್ಯುಮೆಂಟ್ಸ್ನ ನೀವು ತೊಗೋಬೇಕು ಅನ್ನೋದನ್ನ ಕಂಪ್ಲೀಟಾಗಿ ಇನ್ನೊಂದು ಮಾಹಿತಿ ಕೊಡ್ತೀನಿ, ವರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಬೌಟ್ ದ ಸೆಲೆಕ್ಷನ್ ಟೆಸ್ಟ್ ಇದನ್ನು ನಾನು ವಿಡಿಯೋ ಮಾಡ್ತೀನಿ. ಆಮೇಲೆ ಎಕ್ಸಾಮ್ ಪ್ಯಾಟರ್ನ್ ಆಗ್ಬೋದು, ಯಾವ್ಯಾವ ಲ್ಯಾಂಗ್ವೇಜಲ್ಲಿ ನೀವು ಎಕ್ಸಾಮ್ ಬರೀಬೋದು, ಇದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಪ್ಯಾಟರ್ನ್ ಆಫ್ ದ ಎಕ್ಸಾಮಲ್ಲಿ ಏನಿದೆ, ಈ ಸಲ ಸಬ್ಜೆಕ್ಟ್ ಏನಾದರೂ ಚೇಂಜ್ ಆಗಿದೆ, ಹೊಸ ಸಬ್ಜೆಕ್ಟ್ ಏನಾದರೂ ಆ್ಯಡ್ ಆಗಿದೆ, ಅದ್ರ ಬಗ್ಗೆನೂ ಮಾಹಿತಿ ಕೊಡ್ತೀನಿ. ಲಾಸ್ಟ್ಗೆ ನಿಮಗೆ ಇಂಪಾರ್ಟೆಂಟ್ ಆಗಿ ಸರ್ಟಿಫಿಕೇಟ್ಸ್, ಯಾವ ಥರ ಸರ್ಟಿಫಿಕೇಟ್ಸ್ ಎಲ್ಲಿ ಮಾಡಿಸ್ಬೇಕು ಅನ್ನೋದನ್ನ ನಾನು ಇಂಪಾರ್ಟೆಂಟ್ ಆಗಿ ಹೇಳ್ಕೊಡ್ತೀನಿ. ಇಲ್ಲಿ ನೋಡಿ, ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಂತ ಇದೆ. ರೆಸಿಡೆನ್ಸ್ ಸರ್ಟಿಫಿಕೇಟ್ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಅಂದರೆ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ರೆಸಿಡೆನ್ಸ್ ಸರ್ಟಿಫಿಕೇಟ್ ಮಾಡಿಸ್ಕೋಬೇಕು. ಅದ್ರ ಜೊತೆಗೆ ರೂರಲ್ ಸರ್ಟಿಫಿಕೇಟ್, ನೀವು ಪ್ರಿನ್ಸಿಪಲ್, ನೀವು ಏನು ಓದ್ತಿರ್ತೀರಲ್ಲ ಆ ಸ್ಕೂಲ್ ಪ್ರಿನ್ಸಿಪಲ್ ಆಗ್ಬೋದು, ಅದ್ರ ಜೊತೆಗೆ ಆ ಸ್ಕೂಲ್ ಹೆಡ್ ಮಾಸ್ಟರ್ ಅವ್ರ ಹೆಲ್ಪ್ ತಗೊಂಡು, ಆಮೇಲೆ ಬ್ಲಾಕ್ ಎಜುಕೇಷನ್ ಆಫೀಸರ್ ಇರ್ತಾರೆ BO ಅಂತ, ಅವ್ರ ಹತ್ರ ಹೋಗಿ ನಿಮ್ದು ಏನಾದರೂ ಸ್ಕೂಲು ರೂರಲ್ ಏರಿಯಾದಲ್ಲಿ ಬರುತ್ತೆ ಅಂತಂದರೆ ಅವ್ರ ಹೆಲ್ಪ್ ತೊಗೊಂಡು ರೂರಲ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳಿ. ಅದು ಎಲ್ಲಿ ಬರುತ್ತೆ ಅನ್ನೋದಕ್ಕೆ ಹೆಲ್ಪ್ ಮಾಡ್ತಾರೆ, ಸರ್ಟಿಫಿಕೇಟ್ ಎಲ್ಲಿ ತೊಗೊಳ್ಬೋದು ಅಂತ. ಆಮೇಲೆ OBC ಸರ್ಟಿಫಿಕೇಟ್ ಅಪ್ಲಿಕೇಶನ್ ಡೇಟು ಯಾವಾಗ ಲಾಸ್ಟ್ ಅವರು ಮೆನ್ಷನ್ ಮಾಡಿರೋದಿಲ್ಲಿ, ಇಲ್ಲಿ ನೋಡ್ಕೊಳ್ಳಿ ಒಂದ್ಸಲ ನೀವು. ಸೊ ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕಿ 31st ಜುಲೈ, ಅದ್ರ ಒಳಗಡೆ OBC ಸರ್ಟಿಫಿಕೇಟ್ ಮಾಡಿಸಿ OBC ಸರ್ಟಿಫಿಕೇಟ್ ಅಪ್ಲಿಕೇಶನಲ್ಲಿ ಅಪ್ಲೋಡ್ ಸಹ ಮಾಡಬೇಕು. ಭಾಳ ಇಂಪಾರ್ಟೆಂಟು. ಇದನ್ನ ಆದಷ್ಟು ಬೇಗ ಪೇರೆಂಟ್ಸು ಒಂದು ವೀಕಲ್ಲಿ ಮುಗಿಸ್ಕೊಂಡ್ಬಿಡ್ಬೇಕು. ಸೊ ಇಷ್ಟೆಲ್ಲ ಇಲ್ಲಿ ಮಾಹಿತಿ ಇದೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ಆಫೀಸರ್, ಬ್ಯಾಕ್ವರ್ಡ್ ಕ್ಲಾಸಸ್ ಏನು ಆಫೀಸ್ ಇದೆಯಲ್ಲ ಅಲ್ಲಿ ನಿಮಗೆ OBC ಸರ್ಟಿಫಿಕೇಟ್ ಸಿಗುತ್ತೆ. ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟೆ ನಾನು ನಿಮಗೆ. ಇವಾಗ ಮುಖ್ಯವಾಗಿ ಇನ್ನೊಂದ್ಸಲ ನಾನು ನಿಮ್ಗೆ ತೋರಿಸ್ಬಿಡ್ತೀನಿ ಏನೇನು ಡಾಕ್ಯುಮೆಂಟ್ಸ್ ನೀವು ಮುಂಚೆನೇ ರೆಡಿ ಇಟ್ಕೋಬೇಕಂತ ಹೇಳಿ. ಸೊ ಇದೆಲ್ಲ ಡಾಕ್ಯುಮೆಂಟ್ಸು ಒಂದ್ಸಲ ಕರೆಕ್ಟಾಗಿ ನೋಡ್ಕೊಂಡ್ಬಿಡಿ. ಇವೆಲ್ಲ ಡಾಕ್ಯುಮೆಂಟ್ಸ್ ನೀವು ಆದಷ್ಟು ಎಕ್ಸಾಮ್ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ರೆಡಿ ಇಟ್ಕೋಬೇಕು. ಈ ಡಾಕ್ಯುಮೆಂಟ್ಸ್ ಏನಿದಾವಲ್ಲ ಆಫ್ಟರ್ ದ ಎಕ್ಸಾಮ್, ಇದು ಸ್ಟಡಿ ಸರ್ಟಿಫಿಕೇಟು, ಬರ್ತ್ ಸರ್ಟಿಫಿಕೇಟು, ರೆಸಿಡೆನ್ಸ್ ಸರ್ಟಿಫಿಕೇಟು, ಇದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ. ಎಕ್ಸಾಮ್ ಆದಮೇಲೆ ಇದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕು. ಇವಾಗ ವರಿ ಮಾಡೋ ಅವಶ್ಯಕತೆ ಇದೆ. ಸೊ ಮುಖ್ಯವಾಗಿ ಅಪ್ಲಿಕೇಶನ್ ಯಾವ ಥರ ಇರುತ್ತೆ ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ ನಾನಿಲ್ಲಿ.
ಸೊ ನೀವು ಇವಾಗ ಗೂಗಲ್ಗೆ ಹೋಗಿ ನವೋದಯ ವಿದ್ಯಾಲಯ ಅಂತ ಟೈಪ್ ಮಾಡಿ ಆದ್ಮೇಲೆ ಏನು ಮಾಡ್ಬೇಕಂತ ಅಂದರೆ ಜವಾಹರಲಾಲ್ ನವೋದಯ ವಿದ್ಯಾಲಯ ಸಮಿತಿ RCIL government.in ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಂಟರ್ಫೇಸಲ್ಲಿ ಫಸ್ಟ್ ಲಿಂಕ್ ಕ್ಲಿಕ್ ಹಿಯರ್ ಫಾರ್ ದ ರಿಜಿಸ್ಟ್ರೇಷನ್ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಾದ್ಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನೀವು ಈ ಗೈಡ್ಲೈನ್ಸ್ ಎಲ್ಲ ಓದಾದ್ಮೇಲೆ ಇದೇನೋ ನೋಟಿಫಿಕೇಶನ್ ಒಂದ್ಸಲ ಓದಿದ್ರೆ ಅದೇ ಥರ ಬ್ರೀಫ್ ಆಗಿ ಕೊಟ್ಟಿರ್ತಾರೆ, ಅದನ್ನ ಓದಿ. ಇಲ್ಲಿ ನೀವು ಏನು ಮಾಡಬೇಕಂತ ಅಂದರೆ ಸೊ ಏನೇನು ಎಲಿಜಿಬಿಲಿಟಿ ಕ್ರೈಟೀರಿಯಾ ನೀವು ಫುಲ್ಫಿಲ್ ಮಾಡೋದಾಗಿದ್ದರೆ ಫುಲ್ಫಿಲ್ ಆಗಿದ್ದರೆ ಎಸ್ ಅಂತ ಹಾಕಿ. ಆಮೇಲೆ ನಿಮ್ಮ ಆಧಾರ್ ನಂಬರ್ ಇದ್ದರೆ ಆಧಾರ್ ಪ್ರೂಫ್ ಇದೆ ಅಂತಂದರೆ ಆಧಾರ್ ಹಾಕಿ. ಆಧಾರ್ ನಂಬರ್ ಹಾಕಿದ ತಕ್ಷಣ ನಿಮ್ಮದು ಯಾವುದು ಆಧಾರ್ಗೆ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರು, ಅಲ್ಲಿ OTP ಬರುತ್ತೆ. ಆ OTP ಎಂಟರ್ ಮಾಡಿದ ತಕ್ಷಣ ಡೈರೆಕ್ಟ್ ಆಗಿ ಅದು ಇಲ್ಲಿ ಈ ಥರ ಅಪ್ಲಿಕೇಶನ್ಗೆ ತೊಗೊಂಡು ಹೋಗುತ್ತೆ. ಈ ಥರ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಈ ಅಪ್ಲಿಕೇಶನಲ್ಲಿ ಏನೇನು ಫಿಲ್ ಮಾಡಬೇಕು, ಸೊ ಆಧಾರ್ ಕಾರ್ಡ್ ಡೈರೆಕ್ಟಾಗಿ ನೀವು OTP ಹಾಕಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಏನೇನು ಡೀಟೇಲ್ಸ್ ಇರುತ್ತಲ್ಲ ಅದು ಡೈರೆಕ್ಟಾಗಿ ತೊಗೊಂಡ್ಬಿಡುತ್ತೆ. ಸೊ ಏನೇನು ನೇಮ್ ಆಫ್ ದ ಸ್ಟೂಡೆಂಟ್ ಅದರಲ್ಲಿ ಇರುತ್ತೆ, ಬರ್ತ್ ಸರ್ಟಿಫಿಕೇಟ್ ಇರುತ್ತೆ, ಫಾದರ್ ನೇಮು, ಮೇಲು, ಮೊಬೈಲ್ ನಂಬರ್ ಇದೆಲ್ಲ ಇರುತ್ತೆ. ಆಮೇಲೆ ಡೇಟ್ ಆಫ್ ಬರ್ತ್ ಅದರಲ್ಲಿ ಇರುತ್ತೆ. ಸೊ ಇದೆಲ್ಲ ಆದಮೇಲೆ ನಿಮ್ಮ OBC ಬರುತ್ತೆ, SC ST ಬರುತ್ತೆ, ಅದನ್ನ ಫಿಲ್ ಮಾಡಿ. ಡಿಸೆಬಿಲಿಟಿ ಇದ್ದರೆ ಅದನ್ನು ಫಿಲ್ ಮಾಡಿ. ಇಮೇಲ್ ID ಫಿಲ್ ಮಾಡಿ. 40% ಡಿಸೆಬಿಲಿಟಿ ಇದ್ದರೆ ಎಸ್ ಅಂತ ಫಿಲ್ ಮಾಡಿ. ಆಮೇಲೆ ಅಡ್ರೆಸ್ ಎಲ್ಲ ಫಿಲ್ ಮಾಡಿ. ಸ್ಟೇಟು ಡಿಸ್ಟ್ರಿಕ್ಟು ಹಾಕಬೇಕು. ಬ್ಲಾಕ್, ಈ ಬ್ಲಾಕ್ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ನೀವು ಇವಾಗ ಯಾವ ಸ್ಕೂಲಲ್ಲಿ ಇದ್ದೀರಲ್ಲ ಆ ಸ್ಕೂಲಲ್ಲಿ ಹೋಗಿ ಕೇಳಿದ್ರೆ ಅದ್ರ ಬಗ್ಗೆ ಮಾಹಿತಿ ಹೇಳ್ತಾರೆ ಅವರು. ಸೊ ಆಮೇಲೆ ಕ್ಯಾಂಡಿಡೇಟ್ ಡೀಟೇಲ್ಸು, ಸ್ಕೂಲ್ ನೀವು ಸ್ಟಡಿ ಮಾಡೋ ಸ್ಕೂಲಲ್ಲಿದೆ, ಯಾವ ಸ್ಟೇಟಲ್ಲಿದೆ, ಯಾವ ಡಿಸ್ಟ್ರಿಕ್ಟಲ್ಲಿದೆ, ಯಾವ ಬ್ಲಾಕಲ್ಲಿದೆ. ಸೊ ಅದಾದಮೇಲೆ ಸ್ಟಡಿ ಮಾಡೋ ಸ್ಕೂಲ್ ಅದ್ರ ಬಗ್ಗೆ ಮಾಹಿತಿ ಹಾಕಬೇಕು. ಕ್ಲಾಸ್ 4th 5th 6th, ನೇಮ್ ಆಫ್ ದ ಸ್ಕೂಲ್ ಎಲ್ಲ ಹಾಕಬೇಕು. ಯಾವಾಗಿನವರೆಗೂ ಅಲ್ಲಿ ಓದಿದಾರಂತ ಮಾಹಿತಿ ಹಾಕಬೇಕು. ಆಮೇಲೆ ಇಲ್ಲೂ ಸಹ ಕೊಟ್ಟಿದ್ದಾರೆ ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್, ಮುಂಚೆ ಎಲ್ಲ ಓದಿದ್ರಿ. ಸೊ ಕಂಪ್ಲೀಟ್ ಆಗೋದ್ರ ಮೇಲೆ ಡೀಟೇಲ್ಸ್ ಫಿಲ್ ಮಾಡಿ. ರೆಕಾಗ್ನೈಸ್ ಸ್ಕೂಲು, ಲೊಕೇಶನ್ ಎಲ್ಲಿದೆ, ಅದು ನೇಮ್ ಆಫ್ ದ ಸ್ಕೂಲು ಇದೇ ಸೇಮ್, ಇದೇನಿದೆ ಇಲ್ಲಿ ಅದೇ ಜಸ್ಟ್ ಇನ್ನೊಂದ್ಸಲ ಬಂದಿದೆ ಅಷ್ಟೇ. ಆಮೇಲೆ ಕ್ಯಾಂಡಿಡೇಟ್ ಫೋಟೋ ಹಾಕಬೇಕು, ಅಪ್ಲೋಡ್ ಮಾಡಬೇಕು. ಅದು 10 ಮತ್ತು 100 KB ಒಳಗಡೆ ಇರಬೇಕು. ಸಿಗ್ನೇಚರ್ ಸಹ ಅಪ್ಲೋಡ್ ಮಾಡಬೇಕು, ಪೇರೆಂಟ್ಸದ್ದು ಮತ್ತು ಮಕ್ಕಳದು. ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರು, ಇಲ್ಲಿ ಕ್ಯಾಂಡಿಡೇಟ್ ಸಿಗ್ನೇಚರು. ಸೊ ಇದಾದಮೇಲೆ ನೀವೇನು ಮಾಡಬೇಕಂತ ಅಂದರೆ ಡೈರೆಕ್ಟಾಗಿ ಮೋಸ್ಟ್ ಇಂಪಾರ್ಟೆಂಟ್ಲಿ OBC EWS SC ST ಡಾಕ್ಯುಮೆಂಟ್ ಸರ್ಟಿಫಿಕೇಟ್ ಏನು ಬಂದಿರುತ್ತೆ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು. ಇನ್ನೊಂದು ಹೇಳ್ತಿದ್ದೀನಿ, OBC ಸರ್ಟಿಫಿಕೇಟು ಸ್ಟೇಟ್ ಕರ್ನಾಟಕದಲ್ಲಿದೆ, ಕರ್ನಾಟಕಕ್ಕೆ ಒಂದು OBC ಸರ್ಟಿಫಿಕೇಟ್ ಬೇರೆ ಇರುತ್ತೆ. ಕರ್ನಾಟಕದಲ್ಲಿ OBC ಬರೋರು ಸೆಂಟ್ರಲ್ ಗೌರ್ಮೆಂಟಲ್ಲಿ ಒಂದೊಂದು ಕೆಟಗರಿ ಬೇಸಿಸ್ ಮೇಲೆ OBC ಬರಲ್ಲ. ಸೊ ಅದನ್ನು ಮುಖ್ಯವಾಗಿ ಮಾಹಿತಿ ತಿಳ್ಕೊಂಡು ಆದಷ್ಟು ಬೇಗ ತಹಸೀಲ್ದಾರ್ ಆಫೀಸ್ಗೆ ಹೋಗಿ ನೀವು OBC ಕರ್ನಾಟಕ ಗೌರ್ಮೆಂಟ್ OBC ಸರ್ಟಿಫಿಕೇಟ್ ತೊಗೊಂಡು ಹೋಗಿ ಸೆಂಟ್ರಲ್ ಗೌರ್ಮೆಂಟ್ OBC ಸರ್ಟಿಫಿಕೇಟ್ನ ನೀವು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ಏನಾದರೂ ನೀವು ಇನ್ನೂ ಅಪ್ಲಿಕೇಶನ್ ಯಾವ ಥರ ಹಾಕೋದು ಏನಾದರೂ ನಿಮಗೆ ಮುಖ್ಯವಾಗಿ ಡೌಟ್ ಇದ್ದರೆ ಸೊ ಇಲ್ಲಿ ನಂಬರ್ ಇದೆ 9900099042. ಈ ನಂಬರಿಗೆ ಕಾಲ್ ಮಾಡಿ. ನಿಮ್ಗೆ ಏನೇ ಒಂದು ಡೌಟ್ ಇದ್ದರೂ ನಾನು ಪಿಕ್ ಮಾಡಿ ಅದ್ರ ಬಗ್ಗೆ ಸಾಲ್ವ್ ಮಾಡ್ತೀನಿ. ಸೊ ಇನ್ ಕೇಸ್ ನಾನು ಕಾಲ್ ಪಿಕ್ ಮಾಡಲಿಲ್ಲ ಅಂದರೆ ಲಾಸ್ಟ್ 2 ಡಿಜಿಟ್ 4 ಟು ಚೇಂಜ್ ಮಾಡಿ 8778 ಹಾಕಿದರೆ ನಾವು ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀವಿ. ಸೊ ಲಾಸ್ಟ್ ಡೇಟ್ 31st July 2026. ಎಕ್ಸಾಮ್ ಡೇಟ್ಸ್ ಹಾಕಿದ್ದಾರೆ 28 November. ಸೊ 31st Julyಗಿಂತ OBC ಸರ್ಟಿಫಿಕೇಟ್ ಮಾಡಿಸ್ಕೊಂಡು ಆದಷ್ಟು ಬೇಗ ಅಪ್ಲಿಕೇಶನ್ನ ಇನ್ ಟೈಮಲ್ಲಿ ಹಾಕಿ. ಲಾಸ್ಟ್ ಮೂಮೆಂಟ್ವರೆಗೂ ವೇಟ್ ಮಾಡೋಕ್ಕೆ ಹೋಗಬೇಡಿ, ಯಾಕಂದರೆ ಅವಾಗ ಸರ್ವರ್ ಬ್ಯುಸಿಯಾಗಿ ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ. ಸೊ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ನಮಗೆ ಕಾಲ್ ಮಾಡಿ, ನಾನು ಕಂಪ್ಲೀಟಾಗಿ ಗೈಡೆನ್ಸ್ ಕೊಡ್ತೀವಿ. ಯಾಕಂದರೆ ನಾವು ಸೈನಿಕ್ ಸ್ಕೂಲ್ ಅಪ್ಡೇಟ್ ಇರುವಾಗ ಸುಮಾರು ಜನ ಪೇರೆಂಟ್ಸ್ ಆ ಮೂಮೆಂಟ್ ಕಾಲ್ ಮಾಡಿದಾಗ ನಾನು ಅದ್ರ ಬಗ್ಗೆ ಪಿಕ್ ಮಾಡಿ ಅವ್ರಿಗೆ ಅಪ್ಡೇಟ್ ಕೊಟ್ಟಿದ್ದೀವಿ ನಮ್ಮ ಅಕಾಡೆಮಿಯಿಂದ. ಎಲ್ಲರೂ ಸಹ ಇಲ್ಲಿ ಫ್ರೆಂಡ್ಲಿ ಫ್ಯಾಕಲ್ಟೀಸ್ ಇರೋದ್ರಿಂದ ನಿಮಗೆ ಯಾವುದೇ ಥರ ಒಂದು ಅಪ್ಡೇಟ್ ಬೇಕಾದ್ರೆ ನಾವು ಕೊಡ್ತೀವಿ. ಆಮೇಲೆ ವಿಕ್ಟ್ರಿ ಕೆರೆಟ್ ಅಕಾಡೆಮಿ ಬಗ್ಗೆ ಸ್ವಲ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪ್ರೀಮಿಯರ್ ಕೋಚಿಂಗ್ ಅಕಾಡೆಮಿ. ಲೊಕೇಶನ್ ಬಂದು BSM ಎಕ್ಸ್ಟೆನ್ಷನ್ ಲೇಔಟ್, ಕೊಮ್ಮಘಟ್ಟ, ಚಲ್ಲಘಟ್ಟ ಮೆಟ್ರೋ ಸ್ಟೇಷನ್ ಹತ್ರ ಇದೆ ಬೆಂಗಳೂರಲ್ಲಿ. ಸೊ ಇಲ್ಲಿ ನಾವು ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದ ರಾಷ್ಟ್ರೀಯ ಮಿಲಿಟರಿ ಸ್ಕೂಲ್, ಸೈನಿಕ್ ಸ್ಕೂಲ್, ನವೋದಯ, ಅಳಿಕೆ, ಬಾಯಾರ್ ಇದೇ ಥರ ಒಳ್ಳೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಕೋಚಿಂಗ್ ಕೊಡ್ತೀವಿ. ಎಲ್ಲ ಫ್ಯಾಕಲ್ಟೀಸು ಸಹ ಇಲ್ಲಿ ವೆಲ್ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದಾರೆ. ಯಾಕಂತ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ SSC ಮತ್ತು UPSC ಅದೇ ಥರ ರೈಲ್ವೇಸ್ ಎಕ್ಸಾಮ್ಸ್ಗೆಲ್ಲ ಓದಿರೋ ಫ್ಯಾಕಲ್ಟೀಸ್ ಇರೋದ್ರಿಂದ ಕಾಂಪಿಟೇಟಿವ್ ಫೀಲ್ಡಲ್ಲೇ ಎಲ್ಲ ಫ್ಯಾಕಲ್ಟೀಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನಾವು ಕರೆಕ್ಟಾಗಿ ಗೈಡೆನ್ಸ್ ಕೊಡ್ಬೋದು. ಹುಡುಗರದ್ದು ಏನು ಲೂಪ್ ಹೋಲ್ಸು, ಯಾಕಂದರೆ ಇಲ್ಲಿ ಕಡಿಮೆ ಟೈಮ್ಗೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಅಟೆಂಡ್ ಮಾಡಬೇಕು. ಸೊ ಹೀಗಾಗಿ ಫ್ಯಾಕಲ್ಟೀಸು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಟೆಂಡ್ ಆಗಿದ್ರೆ ಈಸಿಯಾಗಿ ಗೈಡೆನ್ಸ್ ಕೊಡ್ಬೋದು. ಸೊ ಇಲ್ಲಿ ಆಲ್ರೆಡಿ ನಮ್ಮದು ಆಫ್ಲೈನ್ ಮತ್ತು ಆನ್ಲೈನ್ ಬ್ಯಾಚಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ.
ಸೊ ಇವಾಗಲೂ ಸಹ ನೀವು ತೊಗೊಂಡು ಇರೋ ಟೈಮ್ನ ಕರೆಕ್ಟಾಗಿ ಸದುಪಯೋಗಪಡಿಸ್ಕೊಂಡು ನಿಮ್ಮ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ನ ಕೊಡ್ಬೋದು. ಸೊ ಇದೇ ಥರ ಮುಂದಿನ ವಿಡಿಯೋದಲ್ಲಿ ನಾನು ನವೋದಯ ಸೈನಿಕ್ ಸ್ಕೂಲ್ಗೆ ಯಾವ ಥರ ಬರೀಬೇಕು, ಪ್ಯಾಟರ್ನ್ ಏನಿದೆ, ಸಿಲೆಬಸ್ ಏನಿದೆ, ಕ್ವಶನ್ ಪೇಪರ್ ಹೆಂಗೆ ಬರುತ್ತೆ, OMR ಯಾವ ಥರ ಫಿಲ್ ಮಾಡಬೇಕು, ಪಿನ್ ಟು ಪಿನ್ ಅಪ್ಡೇಟ್ ಕೊಡ್ತೀನಿ. ಸೊ ಮತ್ತು ಆನ್ಲೈನ್ ಆಫ್ಲೈನ್ ಕ್ಲಾಸಸ್ ಆಲ್ರೆಡಿ ಸ್ಟಾರ್ಟ್ ಆಗಿದ್ದಾವೆ. ಸೊ ನಾವು ಅದ್ರ ಬಗ್ಗೆ ಡೆಮೋ ವೀಡಿಯೋ ಸಹ ಹಾಕ್ತೀವಿ. ನಾವು ಯಾವ ಥರ ಕ್ಲಾಸಸ್ ಮಾಡ್ತೀವಿ ಸಬ್ಜೆಕ್ಟ್ ವೈಸು ಡೆಮೋ ವೀಡಿಯೋ ನೋಡಿ ನಿಮ್ಗೆ ಚೆನ್ನಾಗಿ ಅನಿಸಿದ್ರೆ ಸಹ ಕ್ಲಾಸಸ್ ಜಾಯ್ನ್ ಆಗ್ಬೋದು. ಇವಾಗಲೂ ಟೈಮ್ ಇರಲಿಲ್ಲ, ನಂಬರ್ಗೆ ಕಾಲ್ ಮಾಡಿ ಆದಷ್ಟು ಬೇಗ ಆನ್ಲೈನ್ ಮತ್ತು ಆಫ್ಲೈನ್ ಕ್ಲಾಸ್ಗೆ ಎನ್ರೋಲ್ ಮಾಡಿ. ಸೊ ಮುಂದಿನ ವಿಡಿಯೋದಲ್ಲಿ ಏನೇ ಒಂದು ಸೈನಿಕ್ ಸ್ಕೂಲ್ ನವೋದಯ ಬಗ್ಗೆ ಕಂಪ್ಲೀಟಾಗಿ ಗೈಡೆನ್ಸ್ ತಿಳ್ಕೊಳ್ಬೋದು. ಸೊ ಭಾಳ ಜನ ಪೇರೆಂಟ್ಸ್ ಮುಂಚೆಯಿಂದ ನಮಗೆ ಕಾಂಟ್ಯಾಕ್ಟ್ ಇದ್ದಾರೆ. ಮತ್ತು ಇನ್ನೊಂದೇನೆಂದರೆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನಮ್ಮ ವಾಟ್ಸಪ್ ಚಾನಲ್ ಲಿಂಕ್ ಆಗ್ಬೋದು, ಆಮೇಲೆ ಇನ್ಸ್ಟಾಗ್ರಾಮ್ ಚಾನಲ್, ಯೂಟ್ಯೂಬ್ ಚಾನಲ್, ಅದ್ರ ಜೊತೆಗೆ ಅಪ್ಲಿಕೇಶನ್ ಇಂಪಾರ್ಟೆಂಟ್ ಲಿಂಕ್ ಸಹ ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ಹೋಗಿ ಅದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಅಲ್ಲಿಗೆ ಅಪ್ಲಿಕೇಶನ್ ಹಾಕ್ಬೋದು. ವಿಡಿಯೋ ನೋಡಿ ಅಪ್ಲಿಕೇಶನ್ ಹಾಕಿ ಡೌಟ್ ಬಂದಾಗ ಈ ನಂಬರ್ಗೆ ಕಾಲ್ ಮಾಡಿ ನಾನು ಗೈಡ್ ಮಾಡ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನವೋದಯ ಅಪ್ಲಿಕೇಶನ್ ಎಕ್ಸಾಮ್ ಹೇಗಿರುತ್ತೆ, ಅಪ್ಲೈ ಮಾಡೋದಂತ ಹೇಳಿದ್ದೀನಿ, ಸಿಲೆಬಸ್ ಹೆಂಗಿರುತ್ತೆ, ಪ್ಯಾಟರ್ನ್ ಏನಿರುತ್ತೆ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಟೇಕ್ ಕೇರ್. ಜೈ ಹಿಂದ್, ಜೈ ಭಾರತ್.